ಬಂದು ಗೀತಾ ಅಮ್ಮ ಅಂತೇಳಿ. ಸೊ ಅಮ್ಮ ಇಲ್ಲೇ ಬಳ್ಳಾರಿಯವರೇ. ಇವಾಗ ಸರಾಕೇರಿಗೆ ರೆಗ್ಯುಲರ್ ಆಗಿ ಬಂದು ಇವಾಗ 4 ದಿನ ಮಾತ್ರ ಅಮ್ಮ ಬಂದು ಟ್ರೀಟ್ಮೆಂಟ್ಗೆ. ಏನಕ್ಕೋಸ್ಕರ ಸರಾಕೇರಿ ಬಂದರು ಅಂತ ಹೇಳಿದರೆ ಅಮ್ಮಗೆ ಬಂದು ಶುಗರ್ ಇದೆ. ಈ ಶುಗರು 16 ವರ್ಷಗಳಿಂದ ಇದೆ. ಸೊ ಅವ್ರ ಮಗು ಬಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬಂದಿದ್ದು. ಇವಾಗ ಅಮ್ಮಂಗೆ ವಯಸ್ಸು ಬಂದು 35 ವರ್ಷ. ಬಟ್ ಅವರಿಗೆ ಶುಗರ್ ಬಂದು ಎಷ್ಟು ವರ್ಷ ಆಗಿದೆ ಇವಾಗ? 16 ವರ್ಷ. 16 ವರ್ಷಕ್ಕೆ ಶುಗರ್ ಬಂದಿದೆ. ಆ ಸ್ಟಾರ್ಟಿಂಗಿಂದ ಅವ್ರ ಶುಗರ್ ಬಂದು ಎಷ್ಟಿತ್ತು ಅಂತ ಹೇಳಿದ್ರೆ ಅಪ್ಪ ಹೇಳ್ತಾರೆ 16 ವರ್ಷದಿಂದ ಇವತ್ತಿನವರೆಗೂ ಶುಗರ್ ಅವ್ರಿಗೆ ಕಡಿಮೆನೇ ಆಗಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಬಂದು 550 500 ಎಲ್ಲ ಶುಗರ್ ಇದೆ ಅಮ್ಮಂಗೆ. ಇಲ್ಲಿ ಬರೋಕ್ಕಿಂತ ಮುಂಚೆ ಎಷ್ಟಿತ್ತಪ್ಪ ಶುಗರು? ಸಮಥಿಂಗ್ ಒಂದು 450 ಇರ್ಬೋದು. 400 ಅಮ್ಮ ಸರಾಕೇರಿ ಬರೋಕ್ಕಿಂತ ಮುಂಚೆ ಶುಗರ್ ಇದ್ದಿದ್ದು. ಅಮ್ಮ ಬಂದು ಸರಾಕೇರಲ್ಲಿ 4 ದಿನ ಮಾತ್ರನೇ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅಮ್ಮನ ಶುಗರ್ ಎಷ್ಟಾಗಿದೆ ಗೊತ್ತಾ ಇವಾಗ? 140 ಆಗಿದೆ. ಜೋರ ಚಪ್ಪಾಳೆ ಮಾಡಿ. ಊಟ ಆದ್ಮೇಲೆ ಎಷ್ಟಾಗಿದೆ ಅಂದ್ರೆ 189 ಆಗಿದೆ. ಅಪ್ಪ ಹೇಳ್ತಾರೆ ಇವಾಗ 16 ವರ್ಷದಿಂದ ಇವತ್ತಿನವರೆಗೂ ಇಷ್ಟು ಕಡಿಮೆ ಶುಗರ್ ಯಾವತ್ತೂ ಆಗಿಲ್ಲ. ಇದೇ ಫಸ್ಟ್ ಟೈಮ್ ಇಷ್ಟು ಶುಗರ್ ಕಡಿಮೆ ಆಗಿರೋದು ಅಂತ ಹೇಳ್ತಾ ಇದ್ದಾರೆ. 4 ದಿನದಲ್ಲೇ ಅಮ್ಮನಿಗೆ ಇಷ್ಟು ಬೆಸ್ಟ್ ರಿಸಲ್ಟ್ ಬಂದಿದೆ ಅಂದ್ರೆ ರೆಗ್ಯುಲರ್ ಮಾಡುವಾಗ ಹೆಂಗಿರುತ್ತೆ? ಅವರ ಶುಗರ್ ಬಂದು ನಾರ್ಮಲ್ ಅಲ್ಲೇ ಇರುತ್ತೆ. ಮೆಡಿಸನ್ ಇಲ್ದಂಗೂ ಕೂಡ ಅಮ್ಮ ಏನು ಮಾಡ್ಬೋದು? ಜೀವನ ಮಾಡ್ಬೋದು. ಈ ವಯಸ್ಸಲ್ಲೇ ಬಂದು 16 ವರ್ಷದಿಂದ ಅವರು ಶುಗರ್ನ ಬಂದು ಸಫರ್ ಮಾಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ. ರೆಗ್ಯುಲರ್ ಆಗಿ ಮೆಡಿಸನ್ ತಿಂದು ಅಮ್ಮಂಗೆ ಏನಾಗುತ್ತೆ? ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಹೌದಲ್ವಾ? ಸೊ ಅಮ್ಮ ಬಂದು ಸರಾಕೇರಲ್ಲಿ ಇವಾಗ ಟ್ರೀಟ್ಮೆಂಟ್ ಮಾಡಿ 4 ದಿನದಲ್ಲೇ ಒಂದು ಬೆಸ್ಟ್ ರಿಸಲ್ಟ್ನ ತಗೊಂಡಿದ್ದಾರೆ. ಅವರ ಅನಿಸಿಕೆನ ಹೇಳ್ತಾರೆ ಅಪ್ಪಮ್ಮ. ಅವರಿಗೋಸ್ಕರ ಜೋರಾಗಿ ಕ್ಲಾಪ್ ಮಾಡಿ. ಸ್ಟಾಪ್ ಮಾಡಿ. ಈಗ 2007 ಮ್ಯಾರೇಜ್ ಆಯ್ತು ನಮ್ಮದು. 2008 ಪ್ರೆಗ್ನೆನ್ಸಿ ಇದ್ರು ಅವರು. ಅವಾಗ ಬ್ಲಡ್ ಚೆಕ್ ಮಾಡಿದಾಗ ಅವಾಗ ಗೊತ್ತಾಯ್ತು ನಮಗೆ ಶುಗರ್ ಐತೆ ಅಂತ ಅವರಿಗೆ. ಆವಾಗ ಕಂಟಿನ್ಯೂ ಅವ್ರಿಗೆ ಕನಿಷ್ಠ ಅಂದರೆ 250 300 ಹಂಗೆ ಆಗ್ತಾ ಲಾಸ್ಟಿಗೆ ಮೊನ್ನೆಗೆ ಒಂದು 4 ಮಂತ್ಸ್ ಬ್ಯಾಕ್ 600 ಬಂತು ಅವರಿಗೆ. ಮತ್ತೆ ಚೆಕ್ ಮಾಡಿ ಹೋಗಿದ ಗುಳಿಗೆ ಇನ್ಸುಲಿನ್ ಮಾಡ್ತಿದ್ರು ಅವರು. ಇವತ್ತು ಚೆಕ್ ಮಾಡಿದಾಗ ಬೆಳಿಗ್ಗೆ ಊಟಕ್ಕೆ ಮುಂಚೆ ಚೆಕ್ ಮಾಡಿದಾಗ 140 ಐತೆ. ಊಟ ಆದಮೇಲೆ 185 ಐತೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಷ್ಟೊಂದು ಬರೀ 4 ದಿವಸಕ್ಕೆ ಇಷ್ಟೊಂದು ಚೆನ್ನಾಗಿ ಆಗ್ತಾರೆ ಅಂದರೆ ಒಂದು ಖುಷಿನೇ. ಹಂಗಾಗಿ ನಾನು ಮನೆಗೆ ಹೇಳಿದೆ, ಇವರು 4 ದಿನ ಹೋಗಿ ಅವ್ನು ಬಿಡ್ತಂತ ಹೇಳಿದ್ರು. ನಾನು ಇಟ್ಕೊಂಡು ಬೇಡ ಕಂಟಿನ್ಯೂ ಮಾಡು, ಯಾಕೆ ಇಷ್ಟೊಂದು ನಿಮಗೆ ಕಂಟ್ರೋಲ್ ಆಯ್ತು ಅಂದ್ರೆ ಒಂದು ಖುಷಿ ಆಗುತ್ತೆ. ಯಾಕಂದ್ರೆ ಇವು 6 ಅಂದರೆ ಕಿಡ್ನಿ ಪವರ್ ಬರ್ಬೋದು, ಕಣ್ಣು ಹೋಗ್ತಾ ಅಂತೆಲ್ಲ ಡಾಕ್ಟರ್ ಹೇಳ್ತಿದ್ರು. ಇವತ್ತು ಒಂದು ಖುಷಿ ಅನ್ಸುತ್ತೆ ನನಗೆ. ಯಾಕಂದ್ರೆ ನಮ್ಮ ಮಿಸಸ್ ಇವತ್ತೊಂದು ಶುಗರ್ ಇಷ್ಟೊಂದು ಕಡಿಮೆ ಆಯ್ತು ಅಂದ್ರೆ ನಾನು ಬೆಳಿಗ್ಗೆ ತುಂಬ ಖುಷಿಪಟ್ಟೆ. ನಾನು ಆ ಚೆಕಪ್ ನೋಡಿ ನನಗಂತೂ ಖುಷಿ ಆಯಿತು, ಒಳ್ಳೆಯದಾಯಿತು.